ಈ ರೀತಿ ಯೋಚನೆ ಮಾಡೋಣ. ಇಮ್ಯಾಜಿನ್ 224 ಸೀಟು ಪ್ರಜಾಕೀಯದವ್ರು ಬಂದರು. ಸೊ ಎಲ್ಲರೂ ಹೇಳ್ತಾರೆ ಉಪ್ಪಿಯವರೇ ಸಿ ಎಂ ಆಗಬೇಕು ಅಂತೇಳಿ, ಅಥವಾ ಉಪೇಂದ್ರ ಅವ್ರು ಆಗಬೇಕು ಅಂತೇಳಿ. ಪಬ್ಲಿಕ್ ಒಪಿನಿಯನ್ ಆ ಥರ ಇದ್ದಾಗ ನಿಮ್ಗೆ ಅಲ್ಲ, ಅವಾಗ ನಾನು ಕೆಲಸ ಮಾಡೋಕ್ಕೆ ರೆಡಿಯಾಗಿ ನಾನು ಎಲೆಕ್ಷನ್ ನಿಂತಿದ್ರೆ ಖಂಡಿತ ಅದನ್ನು ನಾನು ರೆಡಿ ಆಗ್ತೀನಿ. ನಾನು ಅಂದರೆ ಸರ್ ಈಗ 28ರಲ್ಲಿ ಚುನಾವಣೆ ನಿಲ್ತೀರಾ ಅಂತ ಹೇಳಿ ಪ್ರಜಾಕೀಯ ಪರವಾಗಿ? ಅಲ್ಲ, ನಾನು ಅದೇ, ನನಗೆ ಜನ ಗೆಲ್ತಾರೆ, ನಾನು ಭರವಸೆ ಬರ್ಬೇಕು, ನನಗೆ ಜನ ಗೆಲ್ತಾರೆ ಅಂತೇಳಿ. ಹಾಂ, ಯಾಕಂದ್ರೆ ಮತ್ತೆ ನೀವು ನಾವು ಗೆಲ್ಲೋದಲ್ಲ, ಜನ ಗೆಲ್ಲೋದು. ಅಂದ್ರೆ ನೀವು ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ನೋಡಿದಾಗ ಒಂದು 3-4 ಲಕ್ಷ ಮತ ಇರೋ ಕಾನ್ಸ್ಟಿಟ್ಯೂನ್ಸಿ 2-3 ಲಕ್ಷ ಜನ ಈ ಸತಿ ನಾನು ಗೆಲ್ಲಬೇಕು, ಈ ಸಲ ಎಜುಕೇಷನ್ ಗೆಲ್ಲಬೇಕು, ಈ ಸತಿ ನಮ್ಮ ಸಮಾಜ ಗೆಲ್ಲಬೇಕು ಅಂತೇಳಿ ಆ ಜನರ ಕಣ್ಣುಗಳಲ್ಲಿ ನಿಮಗೆ ಖಂಡಿತ ನಿಮ್ಮ ಕನಸು ಅವ್ರ ಕಣ್ಣಲ್ಲಿ ಕಂಡ್ರೆ ನೀವು ಖಂಡಿತ ಅವಾಗ ನೀವು ನಿಲ್ತೀರಾ? 100% ಗೆಲ್ತೀನಿ ನಾನು. ಆಮೇಲೆ ಈ 224 ಜನ ಇದೇ ರೀತಿ ಆಯ್ಕೆಯಾಗಿ ಬರ್ತಾರಲ್ಲ, ಅವ್ರ ಕಣ್ಣಲ್ಲೂ ಕೂಡ ಅವ್ರ ಕಣ್ಣಲ್ಗಿನ್ನ ಅವ್ರನ್ನ ಗೆಲ್ಲಿಸಿರೋರ್ ಕಣ್ಣಲ್ಲಿ ಇರ್ಬೇಕದು. ಅವ್ರ ರಾಜ್ಯದ ಕಣ್ಣಲ್ಲಿ 7 ಕೋಟಿ ಕನ್ನಡದ ಕಣ್ಣಲ್ಲಿ. ಅಲ್ಲ, ಅದೇ ಹೇಳಿದಿಲ್ಲಿ ಮುಖ್ಯ, ಅಲ್ಲಿ ಬರೋನ್ ಮುಖ್ಯನೇ ಅಲ್ಲ ನನಗೆ. ನಿಮ್ಮ ಆಸೆಗಳು ಮುಖ್ಯ ಅಲ್ಲ, ಯಾರೋ ಒಬ್ಬ ರೆಪ್ರೆಸೆಂಟೇಟಿವ್ ಆಗ್ತಾನಲ್ಲ, ಅವನ ಆಸೆಗಳೆಲ್ಲ ಮುಖ್ಯ. 7 ಕೋಟಿ ಆ ಜನ ಕಂಟ್ರೋಲ್ ಮಾಡ್ಬೇಕು ಇವನ್ನ. ಇಲ್ಲ ಅಂದ್ರೆ ಅವ್ನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾನೆ. 5 ವರ್ಷ ನೀವು ಅಧಿಕಾರ ಕೊಟ್ಬಿಟ್ಟು ನೀನು ಇಷ್ಟ ಮಾಡಪ್ಪ ನೀನು ಅಂದ್ರೆ ಅವ್ನು ಮಾಡ್ಕೊಂಡು ಹೋಗ್ತಾನೆ. ಸರ್, ಈಗ ನಿಮ್ಮ ಜೊತೆ ಮಾತಾಡಿದ್ಮೇಲೆ ಅನಿಸ್ತಾ ಇದ್ದು ಭಾಳ ಸಿಂಪಲ್ ಇದೆ. ಆಲ್ಮೋಸ್ಟ್ ಒಂದು 5-6 ಕೋಟಿ ಜನ ಕನ್ನಡಿಗರು ಇದೇ ರೀತಿ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಉಪೇಂದ್ರ ಅವರು ಸಿ ಎಂ, ನಥಿಂಗ್ ರಾಂಗ್ ಇನ್ ದಟ್. ಜನರಿಗೆ ಒಳ್ಳೇದೇ ಅಲ್ವಾ? ಖಂಡಿತ ಅದಲ್ಲ, ನಾನು ಯಾರು ಸಿ ಎಂ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸಿಸ್ಟಮ್ ಬಂದ್ಬಿಟ್ರೆ ಎಲ್ಲವೂ ಬದಲಾಗ್ಬಿಡುತ್ತೆ. ಆ್ಯಕ್ಚುಲಿ ಜನ ವೈಚಾರಿಕತೆ ಹೊಂದ್ಬಿಟ್ರೆ, ಜನರಲ್ ಆ ವಿಚಾರ ಬಂದ್ಬಿಟ್ರೆ, ಜನರಲ್ ಆ ಬುದ್ಧಿವಂತಿಕೆ ಬಂದ್ಬಿಟ್ರೆ ದೇಶ ಅಂದರೆ ಜನ ಅಲ್ಲ ಗುರು, ದೇಶ ಅಂದರೆ. ಸರ್ ಕೊನೆಯದಾಗಿ ವಾಟ್ ಎವರ್ ಸೆಡ್ ಅಂಡ್ ಪ್ರಜಾಕೀಯದ ಆಚೆ ಕೂಡ ನಾನು ಕನ್ನಡ ನಾಡು ಕೊಟ್ಟ ಶ್ರೇಷ್ಠ ಸ್ಟೋರಿ ಟೆಲ್ಲರ್ ಆಗಿ ನಿಮ್ಮನ್ನು ನೋಡ್ತೀನಿ ಸರ್. ಈ ಸಮಾಜದ ಬಗ್ಗೆ, ಪ್ರಜಾಕೀಯದ ಬಗ್ಗೆ, ವ್ಯವಸ್ಥೆ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇವಾಲ್ವ್ ಆಗಿದ್ದೀರಾ. ಸರ್, ಎನಿ ಸ್ಟೋರಿ ಯೆಟ್ ಲೆಫ್ಟ್ ಟು ಟೆಲ್? ಈ ನಾನು ಈಗ ವೆಬ್ ಸೀರೀಸ್ ಇದೆ, ಬೇರೆ ಬೇರೆ ಮಾಧ್ಯಮ ಇದೆ, ನಮ್ಗೆ ಅನಿಸುತ್ತೆ ಸರ್ ನೀವು 20 ವರ್ಷ ಹಿಂದೆ ನಿಮ್ಗೆ ವೆಬ್ ಸೀರೀಸ್ ಸಿಕ್ಕಿದ್ರೆ ನೀವೇನೇನೋ ಮಾಡಿಬಿಡ್ತಿದ್ರಿ ಸರ್. ಇಲ್ಲಪ್ಪ, ನನಗೊಂದು ಮೊಬೈಲ್ ಸಿಕ್ಕಿದ್ರೆ ನಾನೇನೋ ಮಾಡ್ತಿದ್ದೆ, ವೆಬ್ ಸೀರೀಸ್ ಬಿಟ್ಬಿಡಿ ಅಲ್ವಾ? ಅಲ್ಲ, ಇವಾಗ ಈಗಿರೋ ಟೆಕ್ನಾಲಜಿಲಿ ಮೊಬೈಲ್ ನೋಡಿ ಹೆಂಗಿದೆ ಅಂದರೆ, ಅದರಲ್ಲಿ ಎಡಿಟಿಂಗ್ ಇದೆ, ಕ್ಯಾಮ್ರಾ ಇದೆ, ಶೂಟ್ ಮಾಡ್ಬೋದು, ನೀವು ಮಾಡ್ಬೋದು, ಎಡಿಟ್ ಮಾಡ್ಬೋದು, ಮ್ಯೂಸಿಕ್ ಹಾಕ್ಬೋದು ಅದರಲ್ಲಿ. ಆಮೇಲೆ ಥಿಯೇಟರ್ ಇದೆ, ಅಲ್ಲಿ ಯೂಟ್ಯೂಬ್ ಇದೆ, ನೀವೇ ರೀಚ್ ಮಾಡಿಸ್ಬೋದು ಜನ ಆರಾಮಾಗಿ. ನಿಮ್ಗೆ ಅದ್ರ ಇದು ಇವಾಗ ಮೊನ್ನೆ ಅಬ್ಸೆಷನ್ ಅಂತ ಒಂದು ಸಿನಿಮಾ ಬಂತು, ನೋಡಿದ್ದೀರಾ? ದೊಡ್ಡ ಹಿಟ್ ಆಗಿದೆ ಅದು, ಇಂಗ್ಲೀಷಲ್ಲಿ. ಓಕೆ, ಒಬ್ಬ ಯೂಟ್ಯೂಬ್ ಏನೋ ಸಣ್ಣ ಪುಟ್ಟ ಇದು ಮಾಡ್ತಿದ್ದು, ಶಾರ್ಟ್ ಫಿಲಮ್ಸ್ ಮಾಡ್ತಿದ್ದವ್ರಂತೆ. ಇವತ್ತಿಗದು 1000 ಕೋಟಿ ಬಿಸ್ನೆಸ್ ಮಾಡಿರೋ ಸಿನಿಮಾ ಅದು. ಒಂದು ಐಡಿಯಾ ಸಾಕಷ್ಟೇ ಇವಾಗ. ಆ ಐಡಿಯಾ ಇದ್ರೆ ನೀವ್ ಏನ್ ಬೇಕಾದ್ರೂ ನೋಡೋಣ. ನಾನು ತುಂಬಾ ಜನ ಕೇಳ್ತೀನಿ, ನಿಮ್ಗೆ ಆಕ್ಟಿಂಗ್ ಬೇಕಾ, ತಗೊಳ್ಳಿ ಮೊಬೈಲ್ ಮಾಡಿ, ಆಕ್ಟಿಂಗ್ ಮಾಡಿ. ನೋಡೋರು ನೋಡ್ತಾರೆ, ಯಾರೋ ನೋಡ್ತಾರೆ, ವಾವ್ ಏನೇ ಅದ್ಭುತ ನಟ ಅನ್ಬೋದು, ಯಾರೋ ಒಬ್ರು ಕರಿಬೋದು ನಿಮ್ಮನ್ನ. ಅಷ್ಟು ಓಪನ್ ಆಗಿದೆ ಇವಾಗ. ಈಗ ಮುಂಚೆ ತರ ಏನ್ ಹೇಳಿ, ಒಂದು ರಿಸ್ಟ್ರಿಕ್ಟೆಡ್, ಇವರೇ ಬರ್ಬೇಕು, ಇವರೇ ಇರ್ಬೇಕು, ಅಲ್ಲಿ ಹೋಗೋದೇ ಕಷ್ಟ ಇತ್ತು. ಸಿನಿಮಾ ಒಳಗೆ ಎಂಟ್ರಿ ತೊಗೊಳ್ಳೋದೇ ಕಷ್ಟ ಇತ್ತು. ಯಾರೋ ಗೊತ್ತಿರೋರು ಕರಿಬೇಕಾಗಿತ್ತು, ಒಂದು ಚಾನ್ಸ್ ಕೊಡಬೇಕಾಗಿತ್ತು, ಅಲ್ಲಿ ವರ್ಕ್ ಮಾಡ್ಬೇಕಾಗಿತ್ತು. ಬರೋ ಸ್ಟಾರ್ಗಳಿಗೆ ಸ್ಟ್ರಗ್ಲಿಂಗ್ ಸ್ಟೋರಿಗಳಿರಲ್ಲ ಜಾಸ್ತಿ. ಅಲ್ಲ, ಬೇರೆ ತರ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಸ್ಟ್ರಗ್ಲಿಂಗ್ ಅನ್ನೋದು, ಅದು ಕಷ್ಟ ಅನ್ನೋದು ಇಷ್ಟಪಟ್ಬಿಟ್ರೆ ಕಷ್ಟನೇ ಇರಲ್ಲ, ಗೊತ್ತಾಗ ಪ್ಯಾಷನೇಟ್ ಆಗಿ ಮಾಡ್ಬಿಟ್ರೆ ಅವ್ರು ಅದ್ಭುತಗಳು ಮಾಡ್ಬಿಡ್ತಾರೆ ಆ್ಯಕ್ಚುಲಿ. ಸರ್, ಎನಿ ಸ್ಟೋರೀಸ್ ರನ್ನಿಂಗ್? ನೀವು ಅದ್ಭುತ ಕಥೆಗಳನ್ನ ಹೇಳಿದಿರ ಸರ್. ಹೇಳದೇ ಇರೋ ಕೆಲವು ಕಥೆಗಳಿದೆಯಾ ನಿಮ್ಮ ಅಭಿಮಾನಿಗಳು ಕಾಯ್ಬೋದಾ? ಅಲ್ಲ, ಗೊತ್ತಿಲ್ಲ, ಅದೇ ಹುಡುಕಾಡ್ತೀನಿ ನಾನು. ಇನ್ನೇನು ಹೇಳಕ್ ಸಾಧ್ಯ? ಖಂಡಿತ ಏನೇನೋ ಅನ್ನಿಸ್ತಾ ಇರುತ್ತೆ. ಭಾಳಷ್ಟು ಹೇಳಿದ್ದೀರಾ. ನೋಡೋಣ ಇನ್ನೇನಾರ ಇದ್ರೆ ಖಂಡಿತ ಮಾಡೋಣ. ಸರ್, ಫ್ರಮ್ ಮೇಜರ್ ಕುಶನ್ ಸ್ಟುಡಿಯೋಸ್, ಫ್ರಮ್ ಅವರ್ PK ಸ್ಟುಡಿಯೋಸ್, ಸರ್ ತುಂಬ ಧನ್ಯವಾದಗಳು ಸರ್. ನಿಮ್ಮ ಜೊತೆ ಬಂದ್ರಿ, ನಮ್ಗೆ ಸಮಯ ಕೊಟ್ರಿ, ವಿಚಾರವನ್ನು ಮುಕ್ತವಾಗಿ ಹೇಳಿದ್ರಿ. ಒಬ್ಬ ಮೇಜರ್ ಮುಂದೆ ಒಬ್ಬ ಮೈನರ್ ಆಗಿ ಕೂತ್ಕೊಂಡು ಮಾತಾಡೋ ಅವಕಾಶ ಕೊಡ್ತಾರೆ. ನೀವು ಯಾವತ್ತೂ ಜನ ಸಾಮಾನ್ಯ ಅಲ್ಲ, ಅಸಾಮಾನ್ಯ ಅಂತ ಹೇಳೋದು. ಇಸ್ ಇಟ್ ಯುವರ್ ವೇ ಆಫ್ ಟೆಲ್ಲಿಂಗ್? ಸರ್, ಕೊನೆಯದಾಗಿ ಇದೊಂದು ಕ್ವಶನ್ ಕೇಳಬೇಕು. ನೀವೀಗ ಏನೇ ಹೇಳ್ಬೋದು, ಜನ ಹೇಳಿ. ಸೊಸೈಟಿಯಲ್ಲಿ ಜನ ಬದಲಾಗದಿರೋ ಕಾರಣ ಸೊಸೈಟಿ ಹಾಳಾಗಿದೆ ಅಂತೇಳಿ ನಿಮ್ಮ ಒಳಗಡೆ ಒಂದು ಸಣ್ಣ ಆಕ್ರೋಶ ಇದೆ. ಅದು ರಕ್ತ ಕಣ್ಣೀರು ಮೂವಿಯಲ್ಲಿ ನಿಮ್ಮ ಡೈಲಾಗ್ ಬಂದ, ಜನರು ಇವ್ರು ಹಂಗೆ, ಇವ್ನು ಹಿಂಗೆ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಅದು ಆ ಫೇಸ್ ಫ್ರಸ್ಟ್ರೇಷನ್ ಸರ್, ಸತ್ತ ಪ್ರಜೆಗಳೇ ಅಂತೆಲ್ಲ ಹೇಳೋದು? ಇಲ್ಲ, ಅದು ಇದ್ದೇ ಇರುತ್ತೆ. ಒಂದು ಸಿನಿಮಾದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ಒಂದು ಇದಿರುತ್ತೆ, ಸಿಚುವೇಶನ್ಗಳಂಗೆ ಬರುತ್ತೆ. ಬಟ್ ಹಂಗಂತ ನಾನು ಹೋಪ್ಸ್ ಕಳ್ಕೊಂಡಿಲ್ಲ. ಸೊ ಆ ಥರ ನನಗೆ ಆ ಹಂತದಲ್ಲಿ ಹೋಪ್ ಹೋಗಿತ್ತ ಮಧ್ಯ ಯೋಚನೆ ನೋಡ್ತಾ ಇರೋ? ಇಲ್ಲ, ಅದು ಆಗುತ್ತೆ. ಮನುಷ್ಯ ಅಂದಮೇಲೆ ಕೆಲವು ಸತಿ ಏನೇ ಇಷ್ಟು ಈಸಿ ಇರೋದು ಅರ್ಥ ಆಗಲ್ವಾ ಇವ್ರಿಗೆ, ಅದನ್ನ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ ಅಂತ ಅನ್ಸುತ್ತೆ. ಆಮೇಲೆ ಪಾಸಿಟಿವ್ ಆಗಿ ಮಾಡ್ತಿರೋರು ನೋಡಿದಾಗ ಅವ್ರಿಗೋಸ್ಕರ ನಾನು ಇನ್ನೂ ಕೆಲಸ ಮಾಡಬೇಕು ಅನಿಸುತ್ತೆ. ತುಂಬ ಜನ ಇದ್ದಾರೆ ಆ ಥರ ಪಾಸಿಟಿವ್ ಆಗಿ. ತುಂಬ ಜನ ಅವ್ರಾಗ ಅವರೇ. ಮೊನ್ನೆ ಯಾವುದೋ ಒಂದು ಹುಡುಗಿ, ಯಾವುದೋ ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹುಡುಗಿ ಮಾತಾಡಿದ್ರು,
ಎಷ್ಟು ಅದ್ಭುತವಾದ ಸರ್ ನೀವು ಹೇಳ್ತಿರೋದು ಎಷ್ಟು ಅದ್ಭುತವಾಗಿದೆ. ನಮ್ಮ ಕಾಲೇಜ್ ಲೆಕ್ಚರರ್ ಎಲ್ಲ ಮಾತಾಡ್ತಾರೆ, ಅವ್ರು ಯಾರೋ ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ನನ್ನ ಹತ್ರ. ಅಂದರೆ ಉಪೇಂದ್ರ ಅವರ ಈ ಥಾಟ್ ಏನಿದೆ, ಈ ಥಾಟ್ ನಿಧಾನಕ್ಕಾದ್ರೂ ಜನರನ್ನು ಮುಟ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಓ ಖಂಡಿತ ಮುಟ್ತಾ ಇದೆ. ಒಂದು ನಾವು ಕ್ರಿಟಿಕಲ್ ಮಾಸ್ ಅಂತ ಬರಬೇಕು, ಒಂದು ಹಂತದ ಜನ, ಒಂದು 20-30% ಜನರನ್ನು ಮುಟ್ಟಿದ್ರೆ ಆಮೇಲೆ ಅದು ರ್ಯಾಪಿಡ್ ಆಗಿ ಖಂಡಿತ ಹಬ್ಬಿಡುತ್ತೆ. ರ್ಯಾಪಿಡ್ ಹಬ್. ನಾವು ಇದೇ ಆಶೆಯನ್ನು ಇಟ್ಕೊಂಡಿದ್ವಿ. ಬಿಕಾಸ್ ಈ ಥಾಟ್ಸ್ ಏನಿದೆ ಇದು ವೈಯಕ್ತಿಕ ಹಿತಾಸಕ್ತಿಯ ಥಾಟ್ಸ್ ಅಲ್ಲ, ನಮ್ಮ ಸಮಾಜ ಚೆನ್ನಾಗಿರಬೇಕು, ಜನರು ಜಾಗರೂಕರಾಗಿರಬೇಕು, ಉತ್ತಮ ವ್ಯವಸ್ಥೆ ಬರಬೇಕು ಅಂತ ಉಪ್ಪಿ ಸರ್ ಅವರು ಆಸೆ ಪಡ್ತಾ ಇದ್ದಾರೆ. ನಮ್ಮೆಲ್ಲರ ಆಸೆ ಕೂಡ ಅದೇ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು